ರೇಬೀಸ್ ಅಂತ ಅಂದರೆ ಕನ್ನಡದಲ್ಲಿ ಉಚ್ಚನಾಯಿ ರೋಗ ಅಂತ ಕರಿತೀವಿ. ಇದು ತುಂಬ ಮಾರಕವಾದಂಥ ರೋಗ ಇದು. ಹೆಚ್ಚಾಗಿ ಇದು ನಾಯಿ ಕಡಿತದಿಂದ ಬರ್ತಕ್ಕಂಥ ರೋಗ ಇದು ಮನುಷ್ಯರಲ್ಲಿ. ಇದಕ್ಕೆ ಪ್ರಾಣಿಜನ್ಯ ರೋಗ ಅಂತಂದು ಕರೀತಾರೆ, ಅಂದರೆ ಝೂನೋಟಿಕ್ ಡಿಸೀಸ್ ಅಂತ ಕರಿತೀವಿ. ಈ ಹುಚ್ಚು ಬಂದಿರತಕ್ಕಂಥ ನಾಯಿಗಳು ಅಂದರೆ ರೇಬೀಸ್ ಅಫೆಕ್ಟೆಡ್ ಡಾಗ್ಸ್ ಅಂತ ಹೇಳ್ತೀವಿ. ಅದು ಏನಾದರೂ ನಮ್ಮ ಮನುಷ್ಯರಿಗೆ ಕಚ್ಚಿತು ಅಂತ ಅಂದರೆ ಆ ಕಚ್ಚಿರೋ ಜಾಗದಲ್ಲಿ ಏನಾಗುತ್ತೆ, ಇನ್ಫೆಕ್ಷನ್ ಆಗುತ್ತೆ. ಇನ್ಫೆಕ್ಷನ್ ಆಗಿಬಿಟ್ಟು ಏನಾಗುತ್ತೆ, ಆ ವೈರಾಣು ನರಗಳ ಮೂಲಕ ಏನಾಗುತ್ತೆ, ಕೇಂದ್ರ ನರಮಂಡಲ ಅಂತ ಕರಿತೀವಿ ನಾವು. ಅಂದರೆ ಈ ಬ್ರೈನ್ ಇರ್ಬೋದು, ಸ್ಪೈನಲ್ ಕಾರ್ಡ್ ಇರ್ಬೋದು, ಅಂದರೆ ಮೆದುಳು ತನಕ ಅದು ಹೋಗಿ ಮೆದುಳನ್ನ ಅಫೆಕ್ಟ್ ಮಾಡುತ್ತೆ. ಅಲ್ಲಿಂದ ಏನಾಗುತ್ತೆ, ಮೆದುಳಿನಿಂದ ಬೇರೆ ಅಂಗಾಂಗಗಳಿಗೆ ವೈರಸ್ ಸ್ಪ್ರೆಡ್ ಆಗುತ್ತೆ. ಮೇನಾಗಿ ಲಾಲಾರಸ ಗ್ರಂಥಿಗಳು ಅಂತ ಹೇಳ್ತೀವಿ, ಅಲ್ಲಿ ಶೇಖರಣೆಯಾಗಿ ಅಲ್ಲಿ ವೃದ್ಧಿಯಾಗಿ ಲಾಲಾರಸದ ಮೂಲಕ ವೈರಸ್ ಬರ್ತಾ ಹೋಗುತ್ತೆ. ಹಾಗಾಗಿ ನಾವು ನೋಡ್ಬೋದು, ರೇಬೀಸ್ ಬಂದಿರತಕ್ಕಂಥ ಉಚ್ಚನಾಯಿ ರೋಗ ಬಂದಿರತಕ್ಕಂಥ ನಾಯಿಗಳ ಲಾಲಾರಸದಲ್ಲಿ ರೇಬೀಸ್ ಇರುತ್ತೆ. ಅಂದರೆ ಅವು ಹೆಚ್ಚಿಗೆ ಲಾಲಾರಸನ ಸುರಿಸ್ತಾ ಇರ್ತವೆ. ಹಾಗಾಗಿ ಆದಷ್ಟು ಉಚ್ಚನಾಯಿ ರೋಗ ಬಂದಿರತಕ್ಕಂಥ ನಾಯಿ ಏನಾದರೂ ನೀವು ಅದನ್ನು ಸಸ್ಪೆಕ್ಟ್ ಮಾಡಿದ್ರಿ ಅಂತ ಅಂದರೆ ಆ ನಾಯಿನ 10 ದಿನಗಳ ಕಾಲ ಹೊರಗಡೆ ನೀವು ಐಸೋಲೇಷನ್ ಮಾಡಬೇಕು, ಅದನ್ನು ಅಬ್ಸರ್ವ್ ಮಾಡಬೇಕು. ಸಪೋಸ್ ಅದು ಡೆತ್ ಆಯಿತು ಅಂತ ಅಂದರೆ ಅಲ್ಲಿಂದ ಬ್ರೈನಿಂದ ಒಂದು ಸ್ಯಾಂಪಲ್ನ ತೆಗೆದುಬಿಟ್ಟು ನಾವು ರೀಜನಲ್ ಲ್ಯಾಬೊರೇಟರೀಸ್ ಇರುತ್ತೆ, ಅಲ್ಲಿ ಟೆಸ್ಟಿಗೆ ಕಳಿಸಿದ್ರೆ ಅವ್ರು ಕನ್ಫರ್ಮ್ ಮಾಡ್ತಾರೆ. ಆಮೇಲೆ ಈ ರೇಬೀಸ್ ರೋಗಕ್ಕೆ ಟ್ರೀಟ್ಮೆಂಟ್ ಇಲ್ಲ. ರೋಗ ಒಂದು ಸಲ ಪ್ರಾಣಿಗಳಿಗಾಗಲಿ ಮನುಷ್ಯರಿಗಾಗಲಿ ಬಂತು ಅಂತ ಅಂದರೆ ಸಾವು ಖಚಿತ ಇರುತ್ತೆ. ಆದರೆ ಮುಂಜಾಗ್ರತಾ ಕ್ರಮವಾಗಿ ನಾವು ವ್ಯಾಕ್ಸಿನೇಷನ್ ಮಾಡಿಸಿದ್ರೆ ಇದನ್ನು 100% ನಾವು ಬರದಾಗೆ ನೋಡ್ಕೋಬೋದು. ಹಾಗಾಗಿ ಇಟ್ಸ್ ಎ ವ್ಯಾಕ್ಸಿನ್ ಪ್ರಿವೆಂಟಬಲ್ ಡಿಸೀಸ್ ಅಂತ ಹೇಳ್ತಾರೆ. ನಾವು ಲಸಿಕೆ ಮಾಡಿಸಿದ್ರೆ ಈ ರೋಗ ಖಂಡಿತ ಬರೋದಿಲ್ಲ. ಆಮೇಲೆ ಈ ಮಕ್ಕಳಲ್ಲೇ 15 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳುಗಳಲ್ಲಿ ಈ ರೋಗ ಹೆಚ್ಚಿಗೆ ಕಂಡು ಬರುತ್ತೆ. ಕಾರಣ ಏನು ಅಂತ ಅಂದರೆ, ಈ ಮಕ್ಕಳು ಏನು ಮಾಡ್ತಾರೆ, ಹೊರಗಡೆ ಆಟ ಆಡ್ಬೇಕಾದ್ರೆ ನಾಯಿಗಳನ್ನ ಛೇಡಿಸೋದಿರ್ಬೋದು, ಬಾಲ ಎಳೆಯೋದು, ಕೂಗೋದು, ಹೆದರಿಸೋದು, ಕಲ್ಲಲ್ಲಿ ಹೊಡೆಯೋದು, ಪಟಾಕಿ ಹಚ್ಚೋದು, ಈ ಥರ ಎಲ್ಲ ಆಟ ಆಡ್ತಾ ಇರ್ತಾರೆ. ಆವಾಗ ನಾಯಿಗಳು ಪ್ರವೋಕ್ ಆಗಿಬಿಟ್ಟು ಏನು ಮಾಡ್ತವೆ, ಕಚ್ಚುವಂಥ ಚಾನ್ಸಸ್ ತುಂಬ ಇರುತ್ತೆ. ಸೊ ಮಕ್ಕಳು ಏನು ಮಾಡ್ತಾರೆ, ಮನೆಗೆ ಬರೋದಿಲ್ಲ. ಮನೆಗೆ ಬಂದ್ರೂ ಏನು ಹೇಳ್ತಾರೆ, ಪೇರೆಂಟ್ಸ್ಗಳಿಗೆ, ತಂದೆ ತಾಯಿಗಳಿಗೆ ಒದಿತಾರೆ, ಬೈತಾರೆ ಅಂತ ಅಂದ್ಬಿಟ್ಟು ನಾಯಿ ಕಚ್ಚಿದೆ ಅಂತ ಹೇಳಲ್ಲ. ಹಾಗಾಗಿ ಅದನ್ನು ಹೈಡ್ ಮಾಡೋದ್ರಿಂದ ಏನಾಗ್ತದೆ, ವ್ಯಾಕ್ಸಿನ್ ಮಾಡಿಸ್ಕೊಳ್ಳೋದಿಲ್ಲ ಅವರು, ಆಮೇಲೆ ಇಮ್ಯುನೋಗ್ಲೋಬುಲಿನ್ ಇಂಜೆಕ್ಷನ್ ಮಾಡಿಸ್ಕೊಳೋದಿಲ್ಲ. ಹಾಗಾಗಿ ಮಕ್ಕಳಿಗೆ ಇದು ಅಫೆಕ್ಟ್ ಆಗುತ್ತೆ. 40% ಮನುಷ್ಯರಲ್ಲಿ ಏನು ರೇಬೀಸ್ ರೋಗ ಏನು ಕಾಣ್ತಾ ಇದೆಯಲ್ಲ, ಅದು 40% ಮಕ್ಕಳುಗಳಲ್ಲೇ ಕಾಣ್ತಾ ಇದೆ ಈ ಕಾರಣದಿಂದ. ಹಾಗಾಗಿ ಮಕ್ಕಳಲ್ಲಿ ಇದ್ರ ಬಗ್ಗೆ ಜಾಗೃತಿ ಮೂಡಿಸೋದು ತುಂಬ ಮುಖ್ಯವಾದದ್ದು. ಇದ್ರ ಬಗ್ಗೆ ಮಕ್ಕಳಲ್ಲಿ ಜಾಗೃತಿ ಮೂಡಿಸಿ ನಾಯಿಗಳನ್ನ, ಪ್ರಾಣಿಗಳನ್ನ, ಮೇನಾಗಿ ನಾಯಿ ಬೇಕುಗಳು, ಸಾಕು ಪ್ರಾಣಿಗಳು, ಅದನ್ನು ಯಾವ ಥರ ಮಾತಾಡಿಸ್ಬೇಕು, ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನೆಲ್ಲ ಅವರಿಗೆ ನಾವು ಒಂದು ಮನದಟ್ಟು ಮಾಡಿಕೊಟ್ರೆ ನಾವು ಮಕ್ಕಳಲ್ಲಿ ರೇಬೀಸ್ ರೋಗ ಹೆಚ್ಚಾಗೋದನ್ನು ನಾವು ಕಂಟ್ರೋಲ್ ಮಾಡ್ಬೋದು. ಹಾಗಾಗಿ ಇದು ವ್ಯಾಕ್ಸಿನೇಷನ್, ಲಸಿಕೆಯಿಂದನೇ ಇದನ್ನು ಮೇನಾಗಿ ನಾವು ತಡೆಗಟ್ಬೋದೇ ಹೊರತು ಬೇರೆ ಏನೂ ಇಲ್ಲ. ಹಾಗಾಗಿ ಸೆಪ್ಟೆಂಬರ್ 28ನೇ ತಾರೀಕು ವಿಶ್ವ ರೇಬೀಸ್ ದಿನಾಚರಣೆಯಾಗಿ ನಾವು ಆಚರಿಸ್ತೀವಿ. ನಮ್ಮ ಪಶುಪಾಲನಾ ಇಲಾಖೆ, ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆ ಏನಿದೆ, ಜಿಲ್ಲಾ ಪಂಚಾಯತ್ ದಾವಣಗೆರೆ ಮತ್ತು ಆಲ್ ಓವರ್ ಕರ್ನಾಟಕ, ನಾವು ಸೆಪ್ಟೆಂಬರ್ 28ನ್ನು ವಿಶ್ವ ರೇಬೀಸ್ ದಿನಾಚರಣೆಯಾಗಿ ಆಚರಿಸ್ತೀವಿ. ಮತ್ತು ಆ ತಿಂಗಳಿಂದ 2-3 ತಿಂಗಳು ನಾವು ಉಚಿತ ರೇಬೀಸ್ ಲಸಿಕೆ ನೀಡ್ತೀವಿ ಪ್ರಾಣಿಗಳಿಗೆ, ನಾಯಿ ಬೆಕ್ಕುಗಳಲ್ಲಿ, ಎಲ್ಲ ಹಾಸ್ಪಿಟ್ಲುಗಳಲ್ಲಿ. ಮತ್ತು ಹತ್ತಿರ ಇರ್ತಕ್ಕಂಥ ಎಲ್ಲ ಸ್ಕೂಲ್ಗಳಲ್ಲೂ ನಾವು ರೇಬೀಸ್ ಜಾಗರೂಕತೆ ಅಂದರೆ ರೇಬೀಸ್ ಅವೇರ್ನೆಸ್ ಬಗ್ಗೆ ಮಕ್ಕಳಲ್ಲಿ ಅರಿವು ಮೂಡಿಸ್ಲಿಕ್ಕೆ ಅಂತ ಹೇಳಿಬಿಟ್ಟು ನಾವು ಪ್ರೆಸೆಂಟೇಷನ್ಗಳನ್ನ ಕೊಟ್ಬಿಟ್ಟು ಅವರಿಗೆಲ್ಲ ತಿಳಿಸ್ತಾ ಇರ್ತೀವಿ. ಸೊ ಇದರಿಂದ ಫೈನಲ್ ಏನು ಅಂದರೆ 2030 ಒನ್ ಹೆಲ್ತ್ ಕಾನ್ಸೆಪ್ಟ್ ಅಂತ ಎಲ್ಲ ಡಿಪಾರ್ಟ್ಮೆಂಟ್ಗಳು ಎಲ್ಲರೂ ಸೇರಿಬಿಟ್ಟು 2030 ರೇಬೀಸ್ನ ಎರಾಡಿಕೇಟ್ ಮಾಡಬೇಕಂತ ಹೇಳ್ಬಿಟ್ಟು ಒಂದು ಪಣ ತೊಟ್ಟು ಈಗ ನಾವು ಈ ಥರ ಪ್ರೋಗ್ರಾಮ್ಗಳನ್ನ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಈಗ ಮಾಮೂಲಿ ನಾಯಿ ಕಡಿಯುತ್ತಲ್ಲ ಸರ್, ಅವಾಗ ಅದೇನಾರು ಅಷ್ಟೊಂದು ಅಫೆಕ್ಟ್ ಆಗುತ್ತಾ? ಮಾಮೂಲಿ ನಾಯಿ ಅಂತಂದರೆ ಯಾವುದೇ ನಾಯಿಯಿಂದ ಬೈಟ್ ಆಯಿತು ಅಂತ ಅಂದರೆ ಆ ನಾಯಿಗೆ ಮಾಲೀಕರಿದ್ದರು ಅಂತ ಅಂದರೆ ಅವ್ರನ್ನ ಕೇಳಬೇಕಾಗ್ತದೆ, ಅವರಿಗೆ ರೇಬೀಸ್ ವ್ಯಾಕ್ಸಿನೇಷನ್ ಮಾಡಿಸಿದ್ದೀರಾ ನಾಯಿಗೆ ಅಂದ್ಬಿಟ್ಟು ಅವ್ರ ಹತ್ರ ರೆಕಾರ್ಡ್ ಇರಬೇಕು, ಅವ್ರ ಹತ್ರ ಬುಕ್ ಇರಬೇಕು, ಇಲ್ಲ ಕಾರ್ಡ್ ಇರಬೇಕು. ಅದ್ರಲ್ಲಿ ಚೆಕ್ ಮಾಡಿ ಕರೆಕ್ಟಾಗಿ ಬೂಸ್ಟರ್ ವ್ಯಾಕ್ಸಿನೇಷನ್ಸ್ಗಳು, ಆ್ಯನ್ಯುಯಲ್ ವ್ಯಾಕ್ಸಿನೇಷನ್ಸ್ಗಳು ಮಾಡಿಸ್ಕೊಂಡಿದ್ದಾರೆ, ಅವ್ರ ಡಾಗ್ ಹೆಲ್ತಿ ಇದೆಯಾ ಅದನ್ನು ದೃಢಪಡಿಸ್ಕೋಬೇಕಾಗುತ್ತೆ. ಅಷ್ಟೆಲ್ಲ ಆದರೂ ಕೂಡ ನಾರ್ಮಲ್ ಡಾಗ್ ಕಡಿದ್ರೆ ಮುಂಜಾಗ್ರತೆಯಾಗಿ ನೀವು ಕೂಡ ವೈದ್ಯರನ್ನ ಭೇಟಿ ಮಾಡಿ ವ್ಯಾಕ್ಸಿನೇಷನ್ ಮಾಡಿಸ್ಕೊಳ್ಳೋದು ಸೂಕ್ತ. ಯಾಕೆಂದರೆ ಒಂದ್ಸಲ ರೋಗ ಬಂದರೆ ಅದಕ್ಕೆ ಟ್ರೀಟ್ಮೆಂಟ್ ಇಲ್ಲ. ಹಾಗಾಗಿ ಡಾಗ್ ಬೈಟ್ ಆಯಿತು ಅಂತಂದರೆ, ನಾಯಿ ಕಚ್ಚಿತು ಅಂದರೆ ನೀವು ವ್ಯಾಕ್ಸಿನ್ ಮಾಡಿಸ್ಕೊಳ್ಳೋದು ಸೂಕ್ತ. ಇನ್ ಕೇಸ್ ಅದು ಇನ್ಫೆಕ್ಟೆಡ್ ಆಗಿದ್ರೆ, ಡಾಗ್ ಇನ್ಫೆಕ್ಟೆಡ್ ಆಗಿದ್ರೂ ಕೂಡ ಅಂದರೆ ಎಕ್ಸ್ಪೋಜರ್, ಕೆಟಗರಿ ಎಕ್ಸ್ಪೋಜರ್ ಅಂತ ಹೇಳ್ತೀವಿ. ರೇಬಿಸ್ ಇಂಜೆಕ್ಷನ್ ಮಾಡಿಸಿರ್ತಾರೆ. ಓಕೆ, ಈಗ ಅದು 1 ಇಯರ್ ಅಂತ ಇರುತ್ತಾ ಅಥವಾ ಹೇಗೆ ಸರ್? 1 ಇಯರ್ಗೆ ಒಂದ್ಸತಿ ಮಾಡಿಸ್ಬೇಕು. ಹೌದೌದು. ಈಗ 1 ಇಯರ್ ಆದಮೇಲೆ ಹಂಗೆ ಅದೇನು ಪ್ರಾಬ್ಲಮ್ ಆಗುತ್ತಾ?
ಹೌದು, ಅಂದರೆ ಬಾಡಿಯಲ್ಲಿ ಏನಂದರೆ ಆ್ಯಂಟಿಬಾಡೀಸ್ ಅಂತ ಹೇಳ್ತೀವಿ. ಈಗ ನಾವು ಲಸಿಕೆ ಏನೇ ಕೊಟ್ಟರು 3 ತಿಂಗಳ ನಂತರ ಇರ್ತಕ್ಕಂಥ ನಾಯಿ ಮರಿಗಳಿಗೆ, ಬೆಕ್ಕಿನ ಮರಿಗಳಿಗೆ ಫಸ್ಟು ರೇಬಿಸ್ ವ್ಯಾಕ್ಸಿನ್ನ ಮಾಡ್ತೀವಿ. ಅದಾದಮೇಲೆ 21 ದಿನ ಆದಮೇಲೆ ಬೂಸ್ಟರ್ ವ್ಯಾಕ್ಸಿನೇಷನ್ ಮಾಡಿಸ್ತೀವಿ. ಏನಕ್ಕೆ ಅಂತ ಅಂದರೆ ಆ್ಯಂಟಿಬಾಡಿ ಟೈಟರ್ ಅಂತ ಹೇಳ್ತೀವಿ, ಬಾಡಿಯಲ್ಲಿ ಹೆಚ್ಚಿಗೆ ಇರುತ್ತೆ ಎಗೇನೆಸ್ಟ್ ರೇಬೀಸ್ ವೈರಸ್ಸಿಗೆ. ಸೊ 1 ವರ್ಷ ಆದಮೇಲೆ ಅದು ಕಮ್ಮಿ ಆಗ್ತಾ ಬರುತ್ತೆ. 1 ವರ್ಷ ಆದಮೇಲೆ ಇನ್ನೊಂದು ಬೂಸ್ಟರ್ ವ್ಯಾಕ್ಸಿನೇಷನ್ ಅವರು ವರ್ಷ ಮಾಡಿಸ್ಕೋತಾ ಹೋದರೆ ಆ್ಯಂಟಿಬಾಡಿ ಟೈಟರ್ ಕರೆಕ್ಟಾಗಿ ಮೇಂಟೈನ್ ಆಗುತ್ತೆ. ಸೊ ಅದಕ್ಕೆ ಡಿಸೀಸ್ ಅಟ್ಯಾಕ್ ಆಗಲ್ಲ. ಈಗ ಕೆಲವ್ರ ಮೈಂಡ್ ಸೆಟ್ ಹೇಗೆ ಅಂದರೆ ಹುಚ್ಚು ನಾಯಿ ಕಡಿಯೋದು ಅಷ್ಟೇ ತೊಂದರೆ ಆಗುತ್ತೆ, ಮಾಮೂಲಿ ನಾಯಿ ಕಡಿಯೋದ್ರೆ ಏನೂ ಅನಿಸಲ್ಲ, ಏನು ಮಾಡ್ಕೊತಾರೆ ಸುಮ್ಮನೆ ಜಸ್ಟ್ ಏನು ಡೆಟಾಲಾಗಿ ತೊಳೆಯೋದು ಅಥವಾ ಸುಣ್ಣ ಹಚ್ಚೋದು, ಇದರಿಂದ ಏನಾರ ಅದು ಇಲ್ಲ, ಸಮಸ್ಯೆ ಅದು ಆಗುತ್ತಾ? ತಪ್ಪು. ಅದು ಈಗ ನಾಯಿ ಕಚ್ಚಿರೋ ಗಾಯ ಏನೇ ಇದ್ರೂ ಅದಕ್ಕೆ ಯಾವುದೇ ಥರದ ಸುಣ್ಣ ಹಚ್ಚೋದಾರಾಗಲಿ, ಅರಿಶಿನ ಹಚ್ಚೋದಾರಾಗಲಿ, ಮನೆ ಮದ್ದು ಹಚ್ಚೋದಾಗಲಿ ಮಾಡಬಾರ್ದು. ಅದನ್ನು ಹಚ್ಚೋದ್ರಿಂದ ಏನಾಗುತ್ತೆ, ಅದು ವೈರಸ್ಸಿಗೆ ನಾವು ಒಂದು ಕಂಡ್ಯೂಸಿವ್ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡಿಕೊಟ್ಟಂಗಾಗುತ್ತೆ. ಇನ್ನೂ ಹೆಚ್ಚಿಗೆ ಬೆಳೀತಾ ಹೋಗುತ್ತೆ, ರೆಪ್ಲಿಕೇಟ್ ಆಗ್ತಾ ಹೋಗುತ್ತೆ, ಸರ್ವೈವ್ ಆಗುತ್ತೆ. ಈ ರೇಬಿಸ್ ವೈರಸ್ ಎಷ್ಟು ಸೂಕ್ಷ್ಮ ಅಂತ ಅಂದರೆ ಇದು ಸನ್ಲೈಟಿಗೆ ಎಕ್ಸ್ಪೋಜರ್ ಆದರೆ, ಇಲ್ಲ ಡಿಟರ್ಜೆಂಟಿಗೆ ಎಕ್ಸ್ಪೋಜರ್ ಆದರೆ ಇಮಿಡಿಯೇಟ್ ಡೆತ್ ಆಗುತ್ತೆ. ಹಾಗಾಗಿ ನಾವಲ್ಲಿ ಯಾವುದೇ ಕಾರಣಕ್ಕೂ ಏನೂ ಹಚ್ಚಲಿಕ್ಕೆ ಹೋಗಬಾರ್ದು. ಡಾಗ್ ಬೈಟ್ ಆಯಿತು ಅಂತ ಅಂದರೆ, ನಾಯಿ ಕಚ್ಚಿತು ಅಂದರೆ ರನ್ನಿಂಗ್ ವಾಟ್ರಲ್ಲಿ 15 ಮಿನಿಟ್ಸ್ ಡಿಟರ್ಜೆಂಟಲ್ಲಿ ನಾವು ಕಂಟಿನ್ಯೂಸಾಗಿ ವಾಶ್ ಮಾಡಬೇಕು. ಅದರಿಂದನೇ ಒಂದು 70 to 80% ವೈರಸ್ ಎಲ್ಲ ವಾಶೌಟ್ ಆಗಿಬಿಡುತ್ತೆ. ಆಮೇಲೆ ಗಾಯದ ಪ್ರಮಾಣದ ಮೇಲೂ ಟ್ರೀಟ್ಮೆಂಟ್ ಮಾಡಿಸ್ಕೋಬೇಕಾಗುತ್ತೆ ವೈದ್ಯರ ಹತ್ರ. ಈಗ ಸ್ವಲ್ಪ ಸ್ಕ್ರ್ಯಾಚ್ ಆಗಿತ್ತು, ಸಣ್ಣದು ಬೈಟ್ ಆಗಿತ್ತು ಅಂತ ಅಂದರೆ ವ್ಯಾಕ್ಸಿನೇಷನ್ ಸಫಿಷಿಯೆಂಟ್. ಸಪೋಸ್ ಏನಾದರೂ ದೊಡ್ಡ ಗಾಯ ಆಗಿತ್ತು, ಮಲ್ಟಿಪಲ್ ಬೈಟ್ಸ್ ಆಗಿತ್ತು ಅಂತಂದರೆ ರೇಬಿಸ್ ಇಮ್ಯುನೋಗ್ಲೋಬಿಲಿನ್ ಅಂತ ಬರುತ್ತೆ. ಆ ಗಾಯದ ಸುತ್ತ ಇಂಜೆಕ್ಷನ್ ಮಾಡ್ತಾರೆ. ಇಂಜೆಕ್ಷನ್ ಮಾಡಿ ಆಮೇಲೆ ವ್ಯಾಕ್ಸಿನೇಷನ್ ಕೂಡ ಮಾಡ್ತಾರೆ. 0, 3, 7, 14, 28 ಶೆಡ್ಯೂಲ್ ಇರುತ್ತೆ. ಅದ್ರ ಪ್ರಕಾರ ನಿಮಗೆ ವ್ಯಾಕ್ಸಿನೇಷನ್ ಮಾಡಿ ಬರ್ಕೊಡ್ತಾರೆ. ಹೋಗಿ ಮಾಡಿಸ್ಕೊಂಡ್ರು ಅಂತಂದರೆ ರೋಗ ಬರ್ತಕ್ಕಂಥ ಚಾನ್ಸಸ್ ಇರೋದಿಲ್ಲ. ಎಷ್ಟೊಂದು ಜನ ಡಾಗ್ ಬೈಟ್ ಆದಮೇಲೆ ಮಕ್ಕಳು ಸುತ್ತ ಇಂಜೆಕ್ಷನ್ ಮಾಡಿಸ್ಬೇಕಂತ ಮಾಡಿಸೋದೇ ಇಲ್ಲ. ಈಗ ಆ ಥರನೇ ಇದೆಯಾ ಅಥವಾ ಚೇಂಜ್ ಆಗಿದೆನಾ ಈಗ? ಇಲ್ಲ, ಅದು ಮುಂಚೆ ಇದ್ದ ಶೆಡ್ಯೂಲ್ ಏನಿತ್ತು, ಪ್ರೋಟೋಕಾಲ್ ಇತ್ತು, ಆ ಥರ ಇತ್ತು ಇಂಜೆಕ್ಷನ್ಸ್. ಈಗೆಲ್ಲ ತುಂಬ ಮಾಡಿಫಿಕೇಷನ್ ಆಗಿ ಏನಾಗಿದೆ, ಈಗ ಸಿಂಗಲ್ ಇಂಜೆಕ್ಷನ್, ಇದು ಇಂಟ್ರಾಡರ್ಮಲ್ ಇಂಜೆಕ್ಷನ್ ಅಂತ ಬರುತ್ತೆ. 0.1 ml ಏನೋ ಮಾಡ್ತಾರೆ. ಸೊ ಇಟ್ಸ್ ಎ ನಾನ್ ಪೇನ್ಫುಲ್ ಕೂಡ ಇರೋದಿಲ್ಲ. ಹಾಗಾಗಿ ಅದಕ್ಕೆ ಭಯಪಡುವಂಥ ಅವಶ್ಯಕತೆಯೇ ಇಲ್ಲ. ಕಂಪ್ಲೀಟ್ ಮಾಡಿದೆ. ಹಾಗಾಗಿ ವ್ಯಾಕ್ಸಿನೇಷನ್ ಮಾಡಿಸ್ಕೊಳ್ಳೋದಕ್ಕೆ ತುಂಬ ಪೇನ್ ಆಗುತ್ತೆ, ತುಂಬ ನಂಬರ್ ಆಫ್ ವ್ಯಾಕ್ಸಿನೇಷನ್ಸ್ ಹೆಚ್ಚಿಗೆ ಇರುತ್ತೆ ಅಂತ ವರಿ ಮಾಡೋ ಅವಶ್ಯಕತೆ ಇಲ್ಲ. ವ್ಯಾಕ್ಸಿನೇಷನ್ ತುಂಬ ನಾನ್ ಪೇನ್ಫುಲ್ ಆಗಿರುತ್ತೆ. ಡಿಫ್ರೆಂಟ್ ಶೆಡ್ಯೂಲ್ಸ್ ಬರ್ಕೊಡ್ತಾರೆ. ಈಗ ತುಂಬ ಮಾಡಿಫೈ ಆಗಿರೋದ್ರಿಂದ ಅದಕ್ಕೆ ಭಯಪಡೋ ಅವಶ್ಯಕತೆ ಇಲ್ಲ ವ್ಯಾಕ್ಸಿನೇಷನ್ಗೆ. ಥ್ಯಾಂಕ್ ಯು ಸರ್.